ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶ್ರಾವಣ ಮಾಸದ ಗುರುವಾರ, 2ನೇ ಗುರುವಾರ. ರಾಯರ ಸೇವಾ ಹಿಡಿದವರು ರಾಯರ ಆರಾಧನೆಯವರೆಗೂ ಹಿಡಿತಾರೆ. 11 ದಿವಸ, 7 ದಿವಸ, 21 ದಿವಸ ಸೇವೆ ನಡೆದಿರ್ತದೆ. ನೀವು ಯಾವ್ದು ಮಾಡ್ತೀರೋ ಮಾಡ್ಬೋದು. ಮತ್ತು ಇನ್ನೂ ಒಂದೇನು, ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ದಿನ ಆಚರಿಸ್ಬೇಕು ಅಂಥೇಳಿ ಎಲ್ಲರೂ ಭಾಳ ಮಂದಿ ಗೊಂದಲಾದ, ಹೌದಿಲ್ರಿ? 28/8/2026 ಶುಕ್ರವಾರ ಹುಣ್ಣಿಮೆ ಅದ. ಅದೇ ದಿನ ವರಮಹಾಲಕ್ಷ್ಮಿ ವ್ರತ ಆಚರಿಸ್ಬೇಕೇನು ಅಂಥೇಳಿ ಪ್ರಶ್ನೆಯೂ ಅದ. ಶಾಸ್ತ್ರದ ಪ್ರಕಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೆ ಮುನ್ನ ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಸಂಪ್ರದಾಯ ಮೊದಲಿಂದೇ ಅದ. ಅವಾಗೇ ಆಚರಿಸ್ತಾರೆ. ವರಮಹಾಲಕ್ಷ್ಮಿ ವ್ರತದ ಕಥೆಯಲ್ಲಿ ಜಾರುಮತಿ ದೇವಿಯು ಶ್ರಾವಣ ಮಾಸದ ಶುಕ್ರವಾರದಂದು ಸಾಯಂಕಾಲ ವ್ರತವನ್ನು ಆಚರಿಸಿದ ಪ್ರಸಂಗವು ಕಾಣಬಹುದು. ಆದ್ದರಿಂದ ಸಾಯಂಕಾಲ ವಿಶೇಷವಾಗಿ ಗೋಧೂಳಿ ಮುಹೂರ್ತದಲ್ಲಿ ವ್ರತಾಚರಣೆ ಮಾಡುವುದು ಅತ್ಯಂತ ಪ್ರಶಸ್ತವೆಂದು ಪರಿಗಣಿಸಲಾಗ್ತದೆ. ತಾರೀಕು 21/8/26 ಗೋಧೂಳಿ ಮುಹೂರ್ತ 21 ನಾಳೆ ಸಂಜೆ 6:25ರಿಂದ 6:49 ಇರುತ್ತದೆ. ಈ ಸಮಯದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮತ್ತು ವ್ರತಾಚರಣೆ ಮಾಡುವುದು ಅತ್ಯಂತ ಶುಭ. ಮತ್ತು 28ರಂದು ಶುಕ್ರವಾರ ದಿವಸನೇ ಹುಣ್ಣಿಮೆ ಬರೋದ್ರಿಂದ ಮುಂಜಾನೆ ಪೂಜೆ ಮಾಡುವುದು ಅತ್ಯಂತ ಶ್ರೇಯಸ್ಕರ. ಮತ್ತು ಸಾಯಂಕಾಲ ಏನಾಗ್ತದೆ, ಕೃಷ್ಣ ಪಕ್ಷದ ಪ್ರತಿಪತ್ ತಿಥಿ ಆರಂಭವಾಗುತ್ತದೆ. ಆ ದಿನ ಸಾಯಂಕಾಲ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು ಸೂಕ್ತವಲ್ಲ. ಆದ್ದರಿಂದ ತಾರೀಕು 21 ಶುಕ್ರವಾರ ದಿನದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು ಶಾಸ್ತ್ರಸಮ್ಮತವಾಗಿದೆ. ಸಾಧ್ಯವಿರುವವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಉಪವಾಸ ಇದ್ದು ಗೋಧೂಳಿ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು. ಮತ್ತು ಕೆಲಸದ ಒತ್ತಡ ಇರುವವರು ಬೆಳಗ್ಗೆನೇ ಮುಗಿಸ್ಬೋದು, ಅಥವಾ ಸಂಜೆವರೆಗೆ ಉಪವಾಸ ಇರೋದು ಕಷ್ಟ ಆಗ್ತದೆ. ಅದರ ಸಲುವಾಗಿ ಬೆಳಗ್ಗೆ ಮಾಡೋರು ನಾಳೆನೇ ಮಾಡಬೇಕು ಮುಂಜಾನೆ. ಮತ್ತು ಸಾಯಂಕಾಲನೂ ಮಾಡ್ಲಿಕ್ಕೆ ಬರ್ತದೆ. 28 ತಾರೀಕಿಗೆ ಮಾಡ್ತೀನಿ ಅನ್ನೋರು ಮುಂಜಾನೆ ಮಾಡಬೇಕು. 26ಕ್ಕೆ ಮಾಡ್ತೀನಿ ಅನ್ನೋರು ಮುಂಜಾನೆ ಅಥವಾ ಸಾಯಂಕಾಲ ಗೋಧೂಳಿ ಮುಹೂರ್ತದೊಳಗೆ. ಹೆಚ್ಚಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಬೆಳಗ್ಗೆ ಪೂಜಾ ಮಾಡಿ ಸಾಯಂಕಾಲ ಆಚರಣೆ ಮಾಡ್ತಾರೆ. ಇನ್ನೂ ಕೆಲವರಿಗೆ ಸಾಯಂಕಾಲ ವ್ರತಾಚರಣೆ ಮಾಡಲು ಸಾಧ್ಯವಾಗಲಿಲ್ಲ ಅಂದ್ರೆ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಬೆಳಗ್ಗೆನೇ ಮಾಡಬಹುದು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಲಕ್ಷ್ಮೀ ಸ್ವರೂಪವೆಂದು ಭಾವಿಸಲಾಗುವ ಸ್ಫಟಿಕದ ಆಮೆ, ಶಂಖ, ಕೌಡೆ, ಗೋಮತಿ, ಚಕ್ರ ಹಾಗೂ ಕಮಲದ ಬೀಜಗಳನ್ನು ಇಟ್ಟು ಪೂಜಿಸುವುದು ಶುಭಕರವೆಂದು ಪರಿಗಣಿಸಲಾಗ್ತದೆ. ಇವುಗಳನ್ನು ಪೂಜೆಯಲ್ಲಿ ಬಳಸುವುದರಿಂದ ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹವನ್ನು ಪಡೆಯಲು ಸಹಕಾರಿಯಾಗುತ್ತದೆ ಅಂಥೇಳಿ ನಂಬಿಕೆದ. ಮತ್ತು ಇಷ್ಟಾಗಿಯೂ ನಮ್ಮ ಮನೆಯೊಳಗೆ ಏನೇನು ಪದ್ಧತಿ ಅದ, ಮುಂಚೆಯಿಂದ ಏನು ನಾವು ಹೆಂಗೆ ಪೂಜೆ ಮಾಡ್ಕೊಂಡು ಬಂದೇವಿ ಅದನ್ನೇ ಪಾಲಿಸ್ಕೊಂಡು ಹೋಗೋದು ನೋಡ್ರಿ. ಇಷ್ಟದ. ನಿಮಗೆ ಯಾವ್ದು ಅನುಕೂಲ ಆಗ್ತದೋ ಮಾಡಿರಿ. ಎಲ್ಲರಲ್ಲಿಯೂ ಪ್ರಶ್ನೆ ಇತ್ತು, ಅದಕ್ಕೆ ನಾಳೆ ಮಾಡ್ತೀನಿ ಅನ್ನೋರು ವರಮಹಾಲಕ್ಷ್ಮಿ ವ್ರತವನ್ನು ಸಾಯಂಕಾಲ, 28ಕ್ಕೆ ಮಾಡ್ತೀನಿ ಅನ್ನೋರು ಬೆಳಗ್ಗೆ. ಇಷ್ಟದ ನೋಡ್ರಿ ನಾನು ಹೇಳಿದ್ರೊಳಗೆ. ಮತ್ತು ನಿಮಗೆ ಹೆಚ್ಚಿನ ಮಾಹಿತಿ ಏನು ಗೊತ್ತದೋ ಅದನ್ನು ಅದೇ ಪ್ರಕಾರವಾಗಿ ನೀವು ಆಚರಣೆಯನ್ನು ಮಾಡಬಹುದು. ಒಟ್ಟಿನ ಮೇಲಿಂದ ಭಕ್ತಿಪೂರ್ವಕವಾಗಿ ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡುವುದು ಭಾಳ ಅಂದ್ರೆ ಭಾಳ ಶ್ರೇಯಸ್ಕರ ನೋಡ್ರಿ. ಇವತ್ತಿನ ಮುಂಜಾನೆಯ ಮಾತು. ಈಗ ಆಲ್ಮೋಸ್ಟ್ ನಿಮ್ಮದು ಶ್ರಾವಣ ಮಾಸದೊಳಗೆ ಇದು ಹಬ್ಬಗಳ ಬಗ್ಗೆಯೇ ಚರ್ಚೆ ಜಾಸ್ತಿ ಆಗ್ಲಿಕ್ಕತ್ತದ. ಯಾಕಂದ್ರೆ ನಮಗೆ ಗೊತ್ತಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು, ನಿಮಗೆ ಗೊತ್ತಿದ್ದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ತೀರಿ, ಹೌದಿಲ್ರಿ? ನೋಡಿದ್ರಲ್ಲ, ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವತ್ತು ಯಾವ ವಿಡಿಯೋ ಬರ್ಲಿಕ್ಕತ್ತದ ಅಂತಂದ್ರೆ, ನಮ್ಮ ಮನೆ ಒಳಗಿಂದು ಅಡುಗೆ ವಿಡಿಯೋ ಕಾಮನ್ಲಿ ಎಲ್ಲ ನೋಡ್ತೀರಿ. ಆದರೆ ಅಡುಗೆ ಏನಾಗಿತ್ತು ಅನ್ನೋದನ್ನು ತೋರಿಸೀನಿ. ಬುಧ ಬೃಹಸ್ಪತಿ ಪೂಜಾಕ್ಕೆ ಇವತ್ತು ಭಕ್ರಿ, ಹೆಸರು ಕಾಳು ಪಲ್ಯ, ಹೆಸರು ಕಾಳು ಪಾಯಸ, ನವಣಕ್ಕಿ, ಮೊಸರನ್ನ ಇಷ್ಟಾಗಿತ್ತು ನೋಡ್ರಿ ಇವತ್ತು. ಮತ್ತು ಬೆಲ್ಲ ಮತ್ತು ತುಪ್ಪ ಅಂತೂ ಇರ್ತದೆ. ಇಷ್ಟು ನಿನ್ನೆದು ನೋಡಿದ್ರಿ. ಇವತ್ತು ಕೂಡ ಏನು ನೈವೇದ್ಯ ಮಾಡಿದ್ದೆ ಅನ್ನೋದನ್ನು ತೋರಿಸೀನಿ.
ಮತ್ತು ಇದು ವಿಡಿಯೋವನ್ನು ಪೂರ್ಣ ನೋಡ್ಲಾರ್ದ ಮತ್ತು ವರಮಹಾಲಕ್ಷ್ಮಿ ವ್ರತ ಯಾವಾಗ ಅಂತ ಪ್ರಶ್ನೆ ಕೇಳಿದ್ರೆ ನಾ ಏನು ಆನ್ಸರ್ ಮಾಡಲಿ? ಫುಲ್ ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ ರೀ. ಮತ್ತು ಈ ವಿಡಿಯೋದಾಗ ಹೇಳಲಾರ್ದು ಏನಾರ ಪ್ರಶ್ನೆ ಇತ್ತು ಅಂದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನೋಡ್ರಿ, ನಮ್ಮ ಮನೆ ಪೂಜಾ ರಂಗೋಲಿ ಮತ್ತು ನಾಳಿಂದೆಲ್ಲ ನಾನು ಇನ್ನು ರೆಡಿ ಇಟ್ಕೋಬೇಕ್ರಿ. ಗೆಜ್ಜೆ ವಸ್ತ್ರ ಎಲ್ಲ ರೆಡಿ ಇಟ್ಕೊಂಡೆ ಅಂತಂದ್ರೆ ನಾಳೆ ಲಘುನೇ ಎಲ್ಲ ಪೂಜೆ ಆಗ್ತದೆ ನೋಡ್ರಿ. ಈಗ ಇನ್ನೂ ಒಂದು ಹೇಳಬೇಕಾಗಿತ್ತು. 3 ವರ್ಷಕ್ಕೊಮ್ಮೆ ಬರುವ ಸಂತೋಷಿ ಮಾತಾ ಜಾತ್ರೆ ಭಾಳ ಅಂದ್ರೆ ಭಾಳ ವಿಜೃಂಭಣೆಯಿಂದ ನಡೀತದೆ ನಮ್ಮ ಬಿಜಾಪುರದೊಳಗೆ. ಅದಕ್ಕೆ ನೋಡ್ರಿ 2 ಸತಿ ಅಂದ್ರೆ 3 ವರ್ಷಕ್ಕೊಮ್ಮೆ ಅಷ್ಟೇ ಕುಂಭಮೇಳ ಇರ್ತದೆ. 1,000 ಮೇಲ್ಪಟ್ಟು ಅಂದ್ರೆ 1,500-1,600ನಷ್ಟು ಕುಂಭವನ್ನು ಹೊತ್ಕೊಂಡು ಬರ್ತಾರೆ ಎಲ್ಲ ಸುಮಂಗಲಿಯರು. ಭಾಳ ಚಂದ್ರಿ, 2 ಕಣ್ಣು ಸಾಲಂಗಿಲ್ಲ ನೋಡಲಿಕ್ಕೆ. ಅದರೊಳಗೆ ನಾವು ಕೂಡ ಪಾರ್ಟಿಸಿಪೇಟ್ ಮಾಡಿರ್ತೀವಿ. ಈಗ ನೀವು ಕೂಡ ಆ ಕುಂಭಮೇಳದಲ್ಲಿ ಹೋಗಿ ಎಷ್ಟು ಚಂದ ಇತ್ತು ಅಂಥೇಳಿ 2 ಕಣ್ಣನ್ನು ತುಂಬಿಕೊಳ್ಳೋಣಂತ, ಹಂಗೆ ಸಂತೋಷಿ ಮಾತನ ದರ್ಶನ ಮಾಡ್ಕೊಂಡು ಬರೋಣಂತ. ಬರ್ರಿ. ನೀರಿಲ್ಲ ಕಡಕ್ಕೆ ಕಮಾನ ಇಲ್ಲಿ ಹಂಗೆ ನಂಬರ್ 9516.
ನೋಡ್ರಿ, ನೋಡಿದ್ರಲ್ಲ ಸಂತೋಷಿ ಮಾತನ ದರ್ಶನ ಎಲ್ಲರೂ ಮಾಡ್ಕೊರಿ. ಸಂತೋಷಿ ಮಾತಾ ಎಲ್ಲರ ಬಾಳಲ್ಲಿ ಸಂತೋಷವನ್ನೇ ತರಲಿ, ದುಃಖ ಆದಷ್ಟು ಬೇಗನೆ ಹೋಗಿಬಿಡ್ಲಿ. ಯಾರ್ದಾರ ಏನಾರೇ ದುಃಖ ಇದ್ರೆ ಆರೋಗ್ಯ, ಎಲ್ರಿಗೂ ಆರೋಗ್ಯ ಭಾಗ್ಯ ಈಗಿನ ಕಾಲದೊಳಗೆ ಭಾಳ ಅಂದ್ರೆ ಭಾಳ ಹೌದಿಲ್ರಿ ಬೇಕಾಗಿದ್ದು. ಅದಕ್ಕೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.